ಹಾಯ್, ಗುಡ್ ಮಾರ್ನಿಂಗ್. ನ್ಯಾಚುರಲಾಗಿ ವೆಯ್ಟ್ ಲಾಸ್ ಆಗಬೇಕಂತೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನ್ಯಾಚುರಲಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ನೀರು ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ. ನನಗೆ ಗೊತ್ತಿರಲಿಲ್ಲ ಈ ವಿಷಯ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನೀರು ಎಷ್ಟು ಇಂಪಾರ್ಟೆಂಟ್ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಆಗ್ಬೇಕಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಾ, ನೀವು ಒಂದಿನಕ್ಕೆ ಎಷ್ಟು ನೀರು ಕುಡಿತಿದ್ದೀರಿ? ಏನಾದ್ರು ಐಡಿಯಾ ಇದೆಯಾ? ಆಮೇಲೆ ನಾನು ವೆಯ್ಟ್ ಲಾಸ್ ಆಗಬೇಕಂದ್ರೆ ನಾನು ಎಷ್ಟು ನೀರು ಕುಡಿತಿಲ್ಲ ಅದು ನಿರ್ಧಾರ ಮಾಡುತ್ತೆ. ಸೊ ನೀರನ್ನು ಸರಿಯಾಗಿ ಕುಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಫ್ಯಾಟ್ ಹೆಂಗೆ ಕರಗುತ್ತೆ? ಫ್ಯಾಟ್ ಕರಗಬೇಕು ಅಥವಾ ನಾನು ತಿಂದಂಥ ಕ್ಯಾಲರೀಸ್ ಖರ್ಚಾಗಬೇಕಂದ್ರೆ ದಿನಕ್ಕೆ ನೀರು ಕಂಪಲ್ಸರಿ ಕೊಟ್ಟಾಗ ಮಾತ್ರ ನಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡು ಫ್ಯಾಟ್ನ ಕರಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಮಾತು. ನಾವು ಜಿಮ್ಗೆ ಹೋಗ್ದೇ ಡಯಟ್ ಮಾಡ್ದೇ ತೂಕ ಇಳಿಸ್ಬೇಕಂದ್ರೆ ಕಂಪಲ್ಸರಿ ನೀರನ್ನು ಮೇಂಟೈನ್ ಮಾಡೋದನ್ನು ನಾವು ಕಂಪಲ್ಸರಿ ಕಲಿಬೇಕು ನಾವು. ಸೊ ಯಾವಾಗ ನಾವು ನ್ಯಾಚುರಲಾಗಿ ನೀರನ್ನು ಕುಡಿಯೋದನ್ನು ಕಲಿಯಿಲ್ಲ ಅಂದರೆ ವೆಯ್ಟ್ ಲಾಸ್ಗೆ ತುಂಬಾ ಕಷ್ಟ ಆಗುತ್ತೆ. ಇವನ್ ಆರೋಗ್ಯಕ್ಕೆ ಚೆನ್ನಾಗಿರ್ಬೇಕಂದ್ರೆ ಇದಕ್ಕೆಲ್ಲ ಕಂಪಲ್ಸರಿಯಾಗಿ ಬೇಕೇ ಬೇಕು ನಮ್ಮ ಮಾತು. ಸೊ ಇದನ್ನು ಎಲ್ಲವರೆಗೆ ನಾವು ಮೇಂಟೈನ್ ಮಾಡಲು ಅಲ್ಲಿವರೆಗೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ವಾಟರ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ನಾನಿವತ್ತು ನಿಮ್ಗೆ ಹೇಳಕ್ಕೆ ಹೋದು ನ್ಯಾಚುರಲಾಗಿ ವೆಯ್ಟ್ ಲಾಸಿಗೆ ನೀರು ಹೇಗೆ ಹೆಲ್ಪ್ ಆಗುತ್ತೆ ನೈಸರ್ಗಿಕವಾಗಿ ಸಿಗೋಂಥದ್ದು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸೊ ನನ್ನ ಹೆಸರು ಪಾಲಶ್ಗೌಡ ಅಂತೇಳಿ. ಕಳೆದ 5 ವರ್ಷಗಳಿಂದ ನನ್ನ ಆರೋಗ್ಯ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಫ್ಯಾಮಿಲಿ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಸೊ 17 ವರ್ಷದಿಂದ ಓಂ ಶಾಂತಿಯಲ್ಲಿ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದ್ದೀವಿ. ಸೊ ಇವಾಗ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಆಗೋದ್ರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿನ ಕೊಡಬೇಕಂತ ವಿಚಾರ ಮಾಡಿದ್ದೀವಿ. ಸೊ ಯಾಕೆ ಬೇಕು ನೀರು ನಮಗೆ ಅಂದರೆ, ಸೊ ಮೆಟಾಬಾಲಿಸಮ್ ರೇಟ್ನ ಇಂಪ್ರೂವ್ ಮಾಡುತ್ತೆ ಮತ್ತು ನೀರು ಕಂಪಲ್ಸರಿಯಾಗಿ ಬೇಕೇ ಬೇಕು. ನಮ್ಮ ದೇಹದಲ್ಲಿ 70% ವಾಟರ್ ಇದೆ. ಹಾಗಾಗಿಬಿಟ್ಟು ಸೊ ಪ್ರತಿಯೊಂದಕ್ಕೂ ಆರ್ಗ್ಯಾನ್ಸಿಗೂ ವಾಟರ್ ಬೇಕು. ಇವನ್ ಬ್ರೈನ್ಗೂ, ಸ್ಟಮಕ್ಗೂ, ಲಿವರ್ಗೂ, ಕಿಡ್ನಿಗೂ ಪ್ರತಿಯೊಂದಕ್ಕೂ ವಾಟರ್ ಬೇಕು ಮಾತು. ಸೊ ಟಾಕ್ಸಿನಿಕ್ ಹೊರಗಡೆ ಹೋಗೋದಕ್ಕೆ ಯೂರಿನ್ ಮೂಲಕ ಪಾಸ್ ಆಗಬೇಕಂದ್ರೆ ಯೂರಿನ್ ಸಿಂದ ಯಾರಿಗೆ ವಾಟರ್ ಕೊಟ್ಟಿಲ್ಲ ನನಗೆ ಪಾಸ್ ಆಗುತ್ತೆ? ಚಾನ್ಸೇ ಇಲ್ಲ. ಕಂಪಲ್ಸರಿ ಕೊಡಲೇಬೇಕು ಮತ್ತು ಲಿವರು, ಕಿಡ್ನಿ ಆ್ಯಕ್ಟಿವ್, ಮೆಟಬಾಲಿಸಮ್ ಇಂಪ್ರೂವ್ ಆಗೋದಕ್ಕೆ ಪ್ಲಸ್ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗೋದಕ್ಕೆ ಇದೆಲ್ಲ ಬೇಕೇ ಮತ್ತು ವಾಟ್ರನ್ನ ನಾವು ಎಷ್ಟು ಚೆನ್ನಾಗಿ ಕುಡಿದರೆ ಅಷ್ಟು ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. 20 kg 1 ಲೀಟ್ರ್ ನೀರು ಅಂತ ನಾವು ಮೊನ್ನೆ ಹೇಳಿದ್ವಿ ಮತ್ತು ಈಗಲೂ ಅದನ್ನೇ ಹೇಳ್ತಾ ಇದ್ದೀವಿ. ಸೊ ಮಿನಿಮಮ್ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ 2 ರಿಂದ 3 ಲೀಟ್ರು ಆ್ಯಾವ್ರೇಜ್ ತೊಗೊಂಡ್ರೆ ಬೆಳಗ್ಗೆಯಿಂದ ಬೈ 7 o'clock ವಾಟರ್ ನಿಲ್ಲಿಸ್ಬಿಡ ಅಂತ ಹೇಳ್ತೀವಿ. ಯಾಕೆ 7 o'clock ವಾಟರ್ ನಿಲ್ಲಿಸ್ಬೇಕಂದ್ರೆ, ನಾವು 7 ಗಂಟೆ ನಿಲ್ಲಿಸಿದ್ರೆ 10ವರೆಗೆ ಮಲಗಿದ್ರು ಕೂಡ 10-10ವರೆಗೆ 3 ತಾಸಲ್ಲಿ ನಾವು ಕುಡಿದಿರ್ತಕ್ಕಂಥ ನೀರು ಹೊರಗಡೆ ಬರುತ್ತೆ ಮ್ಯಾಕ್ಸಿಮಮ್. ಸೊ ಆವಾಗ ನಮಗೆ ಒಳ್ಳೆ ಸ್ಲೀಪ್ ಸಿಗುತ್ತೆ, ನೈಟ್ ಡಿಸ್ಟರ್ಬ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಬೈ 7 o'clock ವಾಟರ್ ನಿಲ್ಲಿಸು ಅಂತ ಹೇಳ್ತೀವಿ. ಸೊ ನೀರು ಕೂಡ ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಬೇಕು. ಒಂದೇ ಸಾರಿ ಕುಡಿಯೋದ್ರಿಂದ ಅದು ಸ್ಟ್ರಾಕ್ ಆಗುತ್ತೆ ಒಳಗಡೆ. ಸೊ ಹಾಗಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಸಿಪ್ ಬೈ ಸಿಪ್ ಕುಡಿಯೋದು ಭಾಳ ಇಂಪಾರ್ಟೆಂಟ್ ನಮ್ಮ ಮಾತದ. ಸೊ ಆಮೇಲೆ ನಮ್ಮ ಮೆಟಾಬಾಲಿಸಮ್ ರೇಟ್ನ ಇಂಪ್ರೂವ್ ಮಾಡ್ಕೊಳುತ್ತೆ ನೀರು ಕುಡ್ದಂಗೆಲ್ಲ. ಕರೆಸ್ತಕ್ಕಂಥ ಫ್ಯಾಟ್ ಬೇಗ ಜಾಸ್ತಿ ಆಗುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಕೂತ್ಕೊಂಡು ದಿವಸ ಅಲ್ಲಿ 2 ರಿಂದ 3 ಲೀಟ್ರ್ ನೀರನ್ನ ನಾವು ಕುಡಿತಾ ಹೋದರೆ ನೀವು ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ ನಮ್ಮ ಮಾತು ಇದನ್ನು. ಸೊ ಏನಾಗುತ್ತೆ ನೀರು ಕುಡಿಯೋದ್ರಿಂದ ನಮಗೆ ಅಂತ ಹೇಳ್ಬಿಟ್ಟು, ಮೆಟಾಬಾಲಿಸಮ್ ರೇಟ್ನ ಕಡಿಮೆ ಮಾಡಿಕೊಂಡು ಫ್ಯಾಟ್ನ ಕರಗ್ಸೋಕ್ಕೆ ಶುರು ಮಾಡುತ್ತೆ ಮಾತು. ಡ್ರೈ ಸ್ಕಿನ್ ಇರುತ್ತಲ್ಲ ಅದು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಪ್ಲಸ್ ವಾಟರ್ ರಿಟೆನ್ಷನ್ ಮಾಡ್ಕೊಳ್ಳುತ್ತೆ. ಆಮೇಲೆ ಹೊಟ್ಟೆ ಒಳಗಡೆ ಬ್ಲೋಟಿಂಗ್ ಆಗೋದು ಇದಾಗೋದೆಲ್ಲ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ನೀರಿನಲ್ಲಿ ತುಂಬ ವೆರಿ ಸಿಂಪಲ್ ಆಗಿದೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ 1-2 ಗ್ಲಾಸ್ ಹಾಟ್ ವಾಟರ್ ಕುಡಿಬೋದು. ಸೊ ಈವನ್ ಮತ್ತೆ ಬೆಳಗ್ಗೆ ನೀವು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿದ್ಮೇಲೆ ಮತ್ತೆ ಒಂದು ಗ್ಲಾಸ್ ಲೆಮನ್ ವಾಟರ್ ಅದು ಕುಡಿಯೋದು ಭಾಳ ಉತ್ತಮ. ಸೊ ಪ್ರತಿದಿನಲ್ಲೂ ಮ್ಯಾನೇಜ್ ಮಾಡಲೇಬೇಕು ನಾವು. ಸೊ ವಾಟರ್ನ ನಾವು ಕಂಪಲ್ಸರಿ ಮ್ಯಾನೇಜ್ ಮಾಡೋದ್ರಿಂದ ಬೆನಿಫಿಟ್ಸ್ ತುಂಬಾ ಸಿಗ್ತಾ ಹೋಗುತ್ತೆ. ಮಿನಿಮಮ್ ಅಂದರೆ ನಾವು ಬೈ 7 ವಾಟರ್ ನಿಲ್ಲಿಸಬೇಡಿ. ಇದು ಭಾಳ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗುತ್ತೆ. ಇನ್ನೂ ವಾಟರ್ ಥೆರಪಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಟಿಪ್ಸು ಒಂದು ಗೈಡ್ಲೈನ್ಸ್ ಕೂಡ ಕೊಡ್ತೀವಿ ನಾವು. 1-to-1 ಸೆಕ್ಷನಲ್ಲಿ ಕೊಟ್ಟಿದ್ದೀವಿ ನಾವು. ಅದನ್ನು ನಿಮ್ಗೆ ಕೂಡ ಕೊಡ್ತೀವಿ. ಸೊ ಇಂಟ್ರೆಸ್ಟ್ ಇರೋದ್ರ ಬಗ್ಗೆ ಮತ್ತೆ ತಿಳ್ಕೊಬೋದು. ಓಂ ಶಾಂತಿ.